ಮಾನತ್ತು ನೋಡ್ರಿ, ಸ್ಪೀಕರ್ಗೆ ಯಾವುದೇ ಹಕ್ಕಿಲ್ಲ ಮಾಡೋದಕ್ಕೆ. ಅಂದರೆ ಒಂದು ದಿನಕ್ಕೆ ಮಾಡೋ ಹಕ್ಕಿದೆ, ಆತನಿಗೆ 6 ತಿಂಗಳು ಮಾಡೋ ಹಕ್ಕಿಲ್ಲ. ಆತ ರಾಜಕೀಯದ ದುರುದ್ದೇಶದಿಂದ ಮಾಡಿದ್ದಾರೆ. ನಾವು ಅವ್ರನ್ನ ಒಳ್ಳೆಯವರು ಅಂದ್ಕೊಂಡಿದ್ದೋ, ಇವರೆಲ್ಲರೂ ಪರನೂ ಇರ್ತಾರೆ ಅಂದ್ಕೊಂಡಿದ್ದೋ. ಅವರೇನು ಆ ಥರ ಕಾಣಿಸ್ತಾ ಇಲ್ಲ. ನಾನು ಕಾಗದನೂ ಬರೆದಿದ್ದೇವೆ, ನಾನೇ ವೈಯಕ್ತಿಕವಾಗಿ ಮೊದಲು ಕಾಗದ ಬರೆದಿದ್ದೇವೆ. ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಅವತ್ತಿನ ಹನಿ ಟ್ರ್ಯಾಪ್ ಹಗರಣದಲ್ಲಿ ಕಾಂಗ್ರೆಸ್ಸಿನ ಸಚಿವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಕಾಂಗ್ರೆಸ್ಸಿನ ಆಡಳಿತ ಕುಸಿದೋಗಿದೆ. ಕಾಂಗ್ರೆಸ್ಸಿನ ಒಬ್ಬ ಸಚಿವರು ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ಸರಿಗಿಲ್ಲ. ಅದಕ್ಕೆ ಇದನ್ನು ನೀವು ತನಿಖೆಗೆ ಒಪ್ಪಿಸ್ಬೇಕು ಮತ್ತು ಇದ್ರ ಮೇಲೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡಿದೋ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಲ್ಲಿ ನಮ್ಮನ್ನು ತಂದು ಸಸ್ಪೆಂಡ್ ಮಾಡಿಬಿಟ್ರು ಅವರು. ನಾವು ಪೇಪರ್ ಎಸ್ತಿದ್ದು ಅವ್ರ ಪೀಠದ ಮೇಲೆ ಹತ್ತಿದ್ದು ತಪ್ಪು. ಅದನ್ನು ಕೂಡ ನಾನು ಹೇಳಿದ್ದೇನೆ. ನಾವು ಮಾಡಿದ ಅವತ್ತಿನ ದಿನ ಸರಿಗಿಲ್ಲ. ನಮ್ಮ ಆಕ್ರೋಶ ನಿಮ್ಮ ಮೇಲೆ ಇರಲಿಲ್ಲ. ನಮ್ಮ ಆಕ್ರೋಶ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಚಿವರ ಮೇಲೆ ಮತ್ತು ಕಾಂಗ್ರೆಸ್ಸಿನ ಶಾಸಕರ ನಡವಳಿಕೆ ಮೇಲೆ ಅಂತ ಹೇಳಿದ್ದೋ ನಾವು. ಆದರೆ ಪದೇ ಪದೇ ಇವರು ನಮ್ಮ ಹಕ್ಕುಗಳಿಗೆ ಬಂದರೆ ಜನ ಆಯ್ಕೆ ಆಗಿರೋಂಥ ನಮ್ಮನ್ನು ಸಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ಯಾವುದೇ ಹಕ್ಕಿದೆ? ಅದೇ ಸೂಪರ್ ಮ್ಯಾನ್ ಥರ ಆ್ಯಕ್ಟ್ ಮಾಡಬಾರ್ದು. ಅವರೆಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು. ಕಾಂಗ್ರೆಸ್ನವರು ಬಂದು ಅವತ್ತು ಗಲಾಟೆ ಮಾಡೋದು, ದಮ್ಮಿದ್ರೆ ಮಾಡು ಅಂತೇಳಿ ಕಾಂಗ್ರೆಸ್ನ. ಅವ್ರ ನಡವಳಿಕೆನೇ ಸರಿಯಿಲ್ಲ ಸ್ಪೀಕರ್ದು. ನಾನು ಖಂಡಿಸ್ತೇನೆ ಅವ್ರ ನಡವಳಿಕೆನ ಸ್ಪೀಕರ್. ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅವತ್ತು MLC ಒಂದು ಇದರಲ್ಲಿ ಭೋಜೇಗೌಡರನ್ನ ಎತ್ತು ಆಚೆ ಹಾಕಿದ್ರು. ಅವರು ಆರಾಮಾಗಿ ಎತ್ಕೊಂಡು ಅಂತರ ಏನು ಕೈ ಮೇಲೆ ಅವ್ರ ಮೇಲೆ ಏನು ಕೈ ಮಾಡಿಲ್ವಲ್ಲ ನಾವು ಸ್ಪೀಕರ್ ಮೇಲೆ. ಏನು ತಿಳ್ಕೊಂಬಿಟ್ಟಿದ್ದಾರೆ ಸ್ಪೀಕರ್ ಅವರು. ಇಟ್ಸ್ ನಾಟ್ ಕರೆಕ್ಟ್. ನಾಟ್ ಕರೆಕ್ಟ್. ಅವರ ಧೋರಣೆಗಳನ್ನು ಬದಲಾವಣೆ ಮಾಡ್ಕೋಬೇಕು. ಅದು ಆಗೋದು ಬಿಡೋದು ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಹೋರಾಟ ಮಾಡ್ತೀವಿ ರೀ, ಅದು ಬೇರೆ. ಬಟ್ ಆತನಿಗೇನು ಅಧಿಕಾರ ಇದೆ ನಮ್ಮನ್ನು ಸಸ್ಪೆಂಡ್ ಮಾಡುವಂಥ ಅಧಿಕಾರ? ಹೌಸಲ್ಲಿ ಗಲಾಟೆ ಮಾಡ್ರೆ ಹೌಸಲ್ಲಿ ಮಾಡಬೇಕು. 6 ತಿಂಗಳು ಮಾಡ್ತೀನಿ ಅಂದರೆ ಏನು ಅವ್ರ ಮನೆ ಅವರೇನಾರು ನನ್ನ MLA ಮಾಡಿದ್ದಾರೆ ಸ್ಪೀಕರ್ ಅವರು? ಇಟ್ಸ್ ನಾಟ್ ಕರೆಕ್ಟ್. ಅವ್ರಿಗೊಂದು ಇತಿಮಿತಿ ಇದೆ ಸ್ಪೀಕರ್ ಅವ್ರಿಗೆ.